ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಇವತ್ತು ಸಂಪುಟ ವಿಸ್ತರಣೆ ಆಗುತ್ತೆ, ನಾಳೆ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಪ್ರತಿದಿನ ಹಗ್ಗಜಗ್ಗಾಟ ನಡೀತಾನೆ ಇದೆ. ಯಾವಾಗ ಏನಾಗುತ್ತೋ ಅಂತ ಕ್ಷಣ ಕ್ಷಣಕ್ಕೂ ಕಾಂಗ್ರೆಸ್ನಲ್ಲಿ ಮಿಂಚಿನ ಸಂಚಲನ ಆಗ್ತಾನೆ ಇದೆ. ಇದೆಲ್ಲದರ ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಹಾಗಾದ್ರೆ ಸಿದ್ದು ದೆಹಲಿ ವಿಸಿಟ್ನ ಹಿಂದಿರೋ ಮರ್ಮವಾದ್ರೂ ಏನು? ಹೈಕಮಾಂಡ್ ಒಮ್ಮಿಂದೊಮ್ಮೆಲೆ ಸಿದ್ದುಗೆ ಕಾಲ್ ಮಾಡಿದ್ಯಾಕೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಎಸ್, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸಿದಾಗಿನಿಂದ ಯಾವಾಗ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತಾರೆ ಅನ್ನೋದ್ರ ಬಗ್ಗೆನೇ ಚರ್ಚೆ ನಡೀತಾ ಇತ್ತು. ಆದರೆ ಏನೇ ಚರ್ಚೆ ನಡೀಲಿ, ಯಾರು ಏನೇ ಹೇಳಲಿ, ಯಾರು ಏನೇ ಕೇಳಲಿ, ಸಿದ್ದರಾಮಯ್ಯ ಅಂತೂ ಹಾಗೋ ಹೇಗೋ ಮಾಡಿ 3 ವರ್ಷ ಸಿಎಂ ಕುರ್ಚಿಯಲ್ಲೇ ಆಸೀನರಾಗಿದ್ದಾರೆ. ಇನ್ನೂ ಬಿಟ್ಟೇಳುವಂಥ ಮನಸ್ಸು ಮಾಡ್ತಿಲ್ಲ. ಸಿಎಂ ಹಾಗೂ ಡಿಸಿಎಂ ಬಣಗಳ ನಡುವೆ ಬಡಿದಾಟ, ಸ್ವತಃ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವಿನ ಟಾಕ್ ವಾರ್ಗಳು ಪದೇ ಪದೇ ದೆಹಲಿವರೆಗೆ ತಲುಪಿದ್ರು ಕ್ಯಾರೆ ಎನ್ನದ ಹೈಕಮಾಂಡ್ ಈಗ್ಯಾಕೋ ಏಕಾಏಕಿಯಾಗಿ ಸಿದ್ದರಾಮಯ್ಯನವರಿಗೆ ದೆಹಲಿಗೆ ಬರುವಂತೆ ಕರೆ ಕೊಟ್ಟಿದೆ. ಬಟ್ ಈ ಕರೆಯ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಸಿಎಂ ಸಿದ್ದರಾಮಯ್ಯ SIR GBA ಎಲೆಕ್ಷನ್ ಬಗ್ಗೆ ಸಭೆ ನಡೆಸ್ತಾ ಇರಬೇಕಾದ್ರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಸಿದ್ದರಾಮಯ್ಯಗೆ ಕಾಲ್ ಮಾಡಿ ದೆಹಲಿಗೆ ಬರುವಂತೆ ತಿಳಿಸಿದ್ದಾರೆ. ಸಿದ್ದು ಜೊತೆ ಡಿಕೆಗೂ ಬುಲಾವಿದ್ಯಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಕರೆ ಕೊಟ್ಟಿದ್ದಾರೆ ಅಂದ್ರೆ ಸಿದ್ದುಗೆ ಸಿಎಂ ಸೀಟ್ ಖಾಲಿ ಮಾಡೋದಕ್ಕೆ ಹೇಳಿ ರಾಜ್ಯಸಭೆಯತ್ತ ಮುನ್ನಡೆಯಿರಿ ಅಂತ ಹೇಳೋ ಸಾಧ್ಯತೆಗಳೇನಾದ್ರೂ ಇದೆಯಾ? ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ, ರಾಜ್ಯಸಭೆಯಲ್ಲಿ ಸಿದ್ದರಾಮಯ್ಯ, ಈ ಎರಡೂ ಜೋಡೆತ್ತುಗಳು ಪ್ರಧಾನಿ ಮೋದಿಯನ್ನ ಮಣಿಸಲು ಸಿದ್ಧತೆ ಏನಾದ್ರೂ ನಡೆಸ್ತಾ ಇದ್ದಾರಾ? ಸಿದ್ದು ರಾಜ್ಯ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಇಟ್ಟು ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡ್ತಾರಾ? ಹೈಕಮಾಂಡ್ನ ಒಂದು ಕಾಲ್ನಿಂದ ಎಲ್ಲ ಪ್ರಶ್ನೆಗಳು ಉದ್ಭವಿಸುತ್ತೆ. ಇವೆಲ್ಲದಕ್ಕೂ ಉತ್ತರ ಸಿದ್ದರಾಮಯ್ಯ ದೆಹಲಿಗೆ ತೆರಳಿ ಮರಳಿದ ಮೇಲಷ್ಟೇ ಗೊತ್ತಾಗಬೇಕಾಗಿದೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.